ಕೃತಿಕಾ ರೆಡ್ಡಿ ರೂಮ್ನಲ್ಲಿ ಸಿಕ್ಕಿದ್ದೇನು ಬಯಲಾಯಿತು. ಕಿಲ್ಲರ್ ಡಾಕ್ಟರ್ ಕಳ್ಳಾಟ, ಪತ್ನಿಗೆ ಇಂಜೆಕ್ಷನ್ ಕೊಟ್ಟು ಕೊಂದ ಕಿಲ್ಲರ್ ಮಹೇಂದ್ರ ರೆಡ್ಡಿ. ಕೃತಿಕಾ ರೆಡ್ಡಿ ಡಾಕ್ಟರ್ ವೈದ್ಯೆಯ ಕೊಲೆ ಪ್ರಕರಣ ಇದು. ರೂಮ್ನಲ್ಲಿ ಸಿಕ್ಕಿದ್ದೇನು ಬಯಲಾಯಿತು. ಕಿಲ್ಲರ್ ಡಾಕ್ಟರ್ ಕಳ್ಳಾಟ, ಪತ್ನಿಗೆ ಇಂಜೆಕ್ಷನ್ ಕೊಟ್ಟು ಕೊಂದ ಕಿಲ್ಲರ್ ಮಹೇಂದ್ರ ರೆಡ್ಡಿ. ತನಿಖೆಯ ವೇಳೆ ಮಹೇಂದ್ರ ರೆಡ್ಡಿ ಒಂದೊಂದೇ ವಿಚಾರ ಬಾಯ್ಬಿಡುತ್ತಿದ್ದಾನೆ. ಕೃತಿಕಾ ರೆಡ್ಡಿ ರೂಮ್ನಲ್ಲಿದ್ದ ಮೆಡಿಸಿನ್ ಬಗ್ಗೆ ಪೊಲೀಸರಿಂದ ಮಾಹಿತಿ, ಆರೋಗ್ಯ ಸಮಸ್ಯೆಗೆ ಔಷಧಿ ಕೊಡ್ತೀನಿ ಅಂತ ಹೇಳಿ ಹೆಂಡತಿಗೆ ಸಲ್ಲದ ಔಷಧಿಯನ್ನು ಕೊಟ್ಟಿದ್ದಾನೆ. ನಾಟ್ ಫಾರ್ ಸೇಲ್ ಔಷಧಿಗಳನ್ನು ಮನೆಗೆ ತಂದಿದ್ದನಂತೆ ಮಹೇಂದ್ರ ರೆಡ್ಡಿ. ಕೃತಿಕಾ ರೂಮ್ನಲ್ಲಿ ಗ್ಯಾಸ್ಟ್ರಿಕ್ ಔಷಧಿ, ಗ್ಲೂಕೋಸ್ ಬಾಟಲ್ ಸೇರಿದಂತೆ ಹಲವು ಔಷಧಿ ಪತ್ತೆಯಾಗಿತ್ತು. ಆಕೆಯ ರೂಮ್ನನ್ನೇ ಮಿನಿ ಕ್ಲಿನಿಕ್ ಮಾಡ್ಕೊಂಡಿದ್ದ ರೆಡ್ಡಿ ಋತುಚಕ್ರದ ಸಮಯದಲ್ಲೂ ಡ್ರಿಪ್ ಹಾಕಿಕೊಳ್ಳುವಂತೆ ಕೃತಿಕಾಗೆ ಮಹೇಂದ್ರ ರೆಡ್ಡಿ ಒತ್ತಾಯ ಪಡಿಸುತ್ತಿದ್ದಂತೆ ಪತಿಗೆ ಕೈತುಂಬ ಕ್ಯಾನ್ವಲ್ ಚುಚ್ಚಿ ಸೂಜಿಯ ಗಾಯ ಮಾಡಿದ್ದನಂತೆ. ಹೆಂಡತಿಯನ್ನು ಕೊಲ್ಲೋದಕ್ಕೆ ನೂರಾರು ಸೂತ್ರವನ್ನು ಪ್ರಯೋಗ ಮಾಡಿದ್ದ. ಹೆಂಡತಿ ಇಂಟೆಲೆಕ್ಚುವಲ್ ಆಗಿದ್ದರಿಂದ ಈತನ ಕನ್ನಿಂಗ್ ಪ್ರಯೋಗಗಳು ಅರ್ಥ ಆಗದೆ ಪಾಪ ದುರ್ದೈವ ಸ್ಥಿತಿಯಲ್ಲಿ ಸಾಯಬೇಕಾಗಿ ಬಂತು. ಹೆಂಡತಿಯನ್ನ ಕೊಲ್ಲುವ ಇರಾದೆ ಗಂಡನದ್ದಾಗಿತ್ತು. ಕೊಂದ ನಂತರ ನಾನೇ ಕೊಂದಿದ್ದು ಅನ್ನುವುದು ಗೊತ್ತಾಗಬಾರದು ಎಂಬ ಕಾರಣಕ್ಕೆ ನಾನಾ ತರಹದ ವೈಜ್ಞಾನಿಕ ಪ್ರಯೋಗಗಳನ್ನು ದುರುಪಯೋಗಪಡಿಸಿಕೊಂಡಿದ್ದ ಅಷಡ್ಢಾಳ. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಡದೆ ಯಾವುದೇ ಕಾರಣಕ್ಕೂ ಮೆಡಿಕಲ್ ಶಾಪ್ನಲ್ಲಿ ಸಿಗದೇ ಇರತಕ್ಕಂಥ ಔಷಧಿಯನ್ನು ಕೂಡ ತಾನು ವೈದ್ಯ ಎಂದು ವಾದ ಮಾಡಿಕೊಂಡ ಔಷಧಿ ಖರೀದಿ ಮಾಡಿ ಹೆಂಡತಿಯ ದೇಹಕ್ಕೆ ಇಂಜೆಕ್ಟ್ ಮಾಡಿ ಆಕೆಯನ್ನು ಅತ್ಯಂತ ಭೀಕರತೆಯಲ್ಲೂ ಒಂದು ಬರ್ಬರತೆ ಅನ್ನೋ ತರಹ ಮರ್ಡರ್ ನಡೆದಿತ್ತು. ಪೊಲೀಸರ ಭಾಷೆ ಪ್ರಯೋಗ ಮಾಡಿದಾಗ ಒಂದೊಂದೇ ಉದುರ್ತವನಂತೆ ಮಾತುಗಳನ್ನು ಅಥವಾ ಮಾಹಿತಿಯನ್ನು ಉದುರಿಸ್ತಿದ್ದಾನೆ ಅನ್ನೋ ಮಾಹಿತಿ ಇದೆ. ಮಾರತ್ಹಳ್ಳಿ ಪೊಲೀಸರಿಂದ ತೀವ್ರ ತರಹದ ವಿಚಾರಣೆಗೆ ಒಳಪಡಿಸಲಾಗಿದೆ. ದಿನಕ್ಕೊಂದು ಮಹತ್ವದ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದಾನೆ ಕನ್ನಿಂಗ್ ಕಿಲ್ಲರ್ ಈತ. ಬಯಲಾಯಿತು ಕಿಲ್ಲರ್ ಡಾಕ್ಟರ್ನ ಅಸಲಿ ಕಹಾನಿಗಳು. ಋತುಚಕ್ರದ ಸಮಯದಲ್ಲೂ ಕೂಡ, ಋತುಚಕ್ರದ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ತನ್ನ ತ್ರಾಣವನ್ನೇ ಕಳ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲೂ ಕೂಡ ಡ್ರಿಪ್ ಹಾಕಿಕೋ ಅಂಥೇಳಿ ಒತ್ತಾಯ ಪಡಿಸ್ತಿದ್ದಂತೆ. ನರನಾಡಿಗೆ ಸೂಜಿ ಚುಚ್ಚಿ ಡ್ರಿಪ್ ಹಾಕುತ್ತಿದ್ದಂತೆ. ಆ ಗ್ಲೂಕೋಸ್ ಲಿಕ್ವಿಡ್ನಲ್ಲಿ ಅದು ಏನು ಬೆರಕೆ ಮಾಡ್ತಿದ್ನೋ ಗೊತ್ತಿಲ್ಲ. ಆಕೆ ಕಂಪ್ಲೀಟ್ ತ್ರಾಣ ಕಳ್ಕೊಳ್ಳುವ ಹಾಗೆ ಮಾಡ್ತಾ ಇದ್ದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.